ಅಲ್ಲ ಕಣೆ ಲಿಪಿ ನಮ್ಮಮ್ಮ ಎಲ್ಗೋಗೈತೆ ಅವಾಗಿಂದ ಬಾಕ್ಲು ಬಿಡಿದ್ರು ತಗ್ಯಮ್ಮ ಅಂತ ಬಾಕ್ಲು ತೆಗೆದ್ರು ತೆಗ್ಯಂಗೆ ಇಲ್ಲ. ಇದೇನಿದು ಎಲ್ಗೋಗೈತೆ ಅಂತ ತಿಳ್ಕೊಂಬನ. ನಾನು ಹೇಳಿದ್ದೀನಿ ನಾನು ಸಣ್ಣ ಬಿಟ್ಟು ತೆಗಿ ಅಂದರೆ ಅವಾಗಿಂದನೂ ತೆಗಿತಾ ಇಲ್ವಲ್ಲ ನಮ್ಮಮ್ಮಯ್ಯ. ನನಗೆ ಏನೋ ರಾಮಯ್ಯನ ಬಂದವನು ಏನೋ ಅನ್ನಿಸ್ತೈತೆ ಕಣಕ. ಯಾರೋ ಮಾತಾಡ್ದಂಗಿತ್ತು, ಅದಕ್ಕೆ ಹೊರಗೆ ಮಾತಾಡ್ತಾ ಇದ್ದಾರೆ. ಯಾರೋ ರಾಮನೇ ಮಾತಾಡ್ದಂಗಿತ್ತು, ರಾಮನ ಭೂಮಿ ಇಬ್ಬರು ಮಾತಾಡ್ದಂಗಿತ್ತು. ಅದಕ್ಕೇನೆ ಅಮ್ಮಯ್ಯ ತೆಗಿಯೋಕ್ಕಾಗಿಲ್ಲ ಅವ್ರ ಎದುರಿಗೆ ಏನಾನ ಬಂದು ಹೊರಗೆ ಏನಾನ ಮಾತಾಡ್ತಾ ಕೂತ್ಕೊಂಡವರು, ಏನಾನ ಹೊರಗೆ ಒಯ್ದಾರು. ಅದಕ್ಕೇನೆ ಅಲ್ಲ ಇವಾಗ ಹೆಂಗೆ ಹೋಗೋಣ ಅಕ್ಕ? ಇವಾಗ ನಾವೇ ಒಳಗೆ ಬಂದರೆ ಏನು ಮಾಡೋಣ? ಎಲ್ಲನ ಬಚ್ಕೊಂಡ್ರೆ ಆಯ್ತು ಹೇಳು. ಇಲ್ಲೆಲ್ಲ ಮಂತಡಿಕ ಇಲ್ಲೆಲ್ಲ ನನ್ನ ಬಾಕ್ಲಿನ್ಕ ಎಲ್ಲನ ಬಚ್ಕೊಂಬನ. ಅದೇ ನಾವೇನು ಒಳಗಿದ್ದೀವಿ ಎಂಬುದು ರಾಮ್ಗೇನು ಗೊತ್ತಿಲ್ವಲ್ಲ. ಬಾ ನೋಡೋಣ. ಅದೆಲ್ಲ ಕಿಟಕಿಗೆ ತೆಗ್ದೊಂದಿಟ್ಟು ಏನಕ್ಕೆ ನೋಡೋಣ ಬಾ. ತೆಗಿ ಮೆಲ್ಲಗೆ ತೆಗಿ. ಕಿಟಕಿ ಫುಲ್ ತೆಗಿಬೇಡ. ಫುಲ್ ತೆಗೆದ್ರೆ ಅವನು ಯಾಕೆ ಕಿಟಕಿ ತಕ್ಕಣೈತೆ ಅಂತ ಹೇಳಿ ಬಂದ್ಬಿಡ್ತಾನೆ. ಆಮೇಲೆ ಯಾಕಬೇಕು. ಮೆಲ್ಲಗೆ ತೆಗಿ. ಬೆಲ್ಲಗೆ ತೆಗೆದು ನೋಡು ಕಾಮ್ತಾನೇನ. ಕಣೆ ಅಕ್ಕ ಅಲ್ಲಿ ನೋಡಲಿ ಹೊರಗೆ ಇದ್ದಾನೆ. ಅದಕ್ಕೆ ಅಮ್ಮಯ್ಯ ಬಂದಿಲ್ಲ ಬೇಗ ತೆಗಿಯೋಕ್ಕೆ. ಅಯ್ಯೋ ದೇವ್ರಿ ಇವಾಗ ಹೆಂಗೆ ಮಾಡೋಣ? ಅಯ್ಯೋ ಯಪ್ಪ, ನಾವಿದೊಳ್ಳೆ ಸವಾಸ ಮಾಡ್ಕೊಂಡ್ವಲ್ಲ. ಒಂದು 200 ರೂಪಾಯಿ ದುಡ್ಡಿಗಾಗಿನ ನಾನು ಏನೋ ಒಂದು 34,000 ಐತೆ ಅಂದ್ಕೊಂಡಿದ್ದೆ. ಆದರೆ ಇನ್ನೊಂದು 200 ರೂಪಾಯಿ ಸಿಕ್ತು. 200 ರೂಪಾಯಿಗೆ ಬಂದು ಇಬ್ಬರು ಸಿಕ್ಕಾಕ್ಯಂಡ್ವಲ್ಲಪ್ಪ ಇವಾಗ. ಅಯ್ಯೋ ದೇವ್ರಿ ಹೆಂಗೆ ಮಾಡೋಣ? ಇವಾಗ ಹೆಂಗೆ ಹೊರಕ್ಕೆ ಹೋಗೋಣ? ಯಾಕೆ ನೀ ಹೆಂಗೆ ಹೋಗ್ತೀಯಮ್ಮ? ನೋಡು ಇನ್ನು ನನ್ನ ಬಾಕ್ಲಿಲ್ಲ ಏನಿಲ್ಲ. ನನ್ನ ಬಾಕ್ಲಾಗ ಹಸಿನಾದರೂ ಹೋಗ್ತೀವಿ ಅಂಬಕ್ಕಿ. ನೋಡಿ ಇವಾಗ ಹೆಂಗೆ ಹೋಗ್ಬೇಕಾಗ್ಯಾನ. ನಮಗೆ ಬಂದವನೇ ನೀವೇ ತಡಿ ನೋಡ್ತೀನಿ. ಕಣಿ ಹೋಗಿದ್ದಾರೆ. ಯಾವ ಬಂದ್ರಪ್ಪ ಇವರು? ರಾಮನು ಭೂಮಿ ಅಲ್ಲ ಇಲ್ಲೇ ಇದ್ದಾರಲ್ಲ. ನಾವು ನೋಡಿರಿ ಅವಾಗಿಂದ ಯಮ ತೆಗ್ಯಮ್ಮ ಅಂತ ಇದ್ದೀವಿ. ಏನು ಕೇಳಿಸ್ಕೊಂಡ್ರೋ ಏನೋ. ನಾವು ಇಲ್ಲಿರೋದಕ್ಕೇನೆ ಏನೋ ಇದ್ದಾರೋ ಏನೋ. ಅಯ್ಯಪ್ಪ ಭಯವಾಗ್ತೈತಲ್ಲಮ್ಮ ತಾಯಿ. ಇದೊಳ್ಳೆ ಸವಾಸ ಅಂತ. ಅದ್ರಾಗ ಯಾಕೆ ಬದನೆಕಾಯಿನ ಸಿಗಲಿಲ್ಲ. ಬರೋದಕ್ಕಿಂತ ಸುಮ್ಮನೆ ಇರೋದು ವಾಸಿ ಆಗಿತ್ತು. ಸುಮ್ಮನೆ ಬಂದು ಸಿಕ್ಕಾಕ್ಯಣಂಗತ್ತು ನಾವು. ಮೂನಕ್ಕ ಆವಾಗಿಂದ ಬುಡ್ಕೊಂತಿದ್ವಲ್ಲ. ನಮ್ಮ ಬೀಗ ತೆಗ್ಯಮ್ಮ ಅಮ್ಮ ಅಂತ ಬುಡ್ಕೊಂತಿದ್ವಲ್ಲ. ಎಲ್ಲೋ ಗೊತ್ತಾಗೈತೆ ಅವನಿಗೆ. ಅದಕ್ಕೇನೆ ಅಲ್ಲೇ ಇರಬೇಕು ಕಾತ್ಕೊಂಡು ಹೊರಗೆ. ಅಯ್ಯೋ ದೇವ್ರೆ ಇವಾಗ ಹೆಂಗೆ ಮಾಡೋಣಮ್ಮ ತಾಯಿ? ಅಯ್ಯೋ ಯಪ್ಪ ಇದೊಳ್ಳೆ ಸವಾಸ. ನಾವು ಸುಮ್ಮನಿದ್ರೆ ಇರ್ಬೋದಾಗಿತ್ತು. ಏನೋ ಮಾಡೋಕ್ಕೆ ಹೋಗೋದು ಏನೋ ಆಯ್ತಲ್ಲ. ಎಂಥ ಕೆಲಸ ಆತಪ್ಪ ಇವತ್ತು. ಬಾಯಿಲಿ ಇಲ್ಲಿ ಮರಿಯಾಗೆ ನೋಡೋಣ ಬಾ. ಕಿಟಕಿಯಾಗಿ ಇನ್ನೂ ಏನು ಮಾತಾಡ್ತಾರೆ ಏನು ಎತ್ತ ಅಂತೇಳಿ ಈ ಕಡೆ ಕಿಟಕಿ ತಕ್ಕೋಗೋಣ ಬಾಯಿಲಿ ಕೇಳುತ್ತೆ. ಅದೇನು ಮಾತಾಡ್ತಾ ಇದ್ದಾರೆ ಏನು ಎತ್ತ ಅಂತ ಕೇಳಿಸ್ಕೊಂಬನ. ಅಯ್ಯಪ್ಪ ಬಾ ಇವಾಗ ಹಂಗಾಗುತ್ತ ಮತ್ತೆ. ಇವಾಗ ಹಂಗೆ ಅವ್ರು ಹೊರಕ್ಕೆ ಬಂದರೆ ಹಂಗಾಗುತ್ತೆ. ಒಳ್ಳೆ ಸಮಸ್ಯೆ ಆತಲ್ಲ. ಇಲ್ಲಿ ನಿಂತು ಇಲ್ಲಿ ಮರಿ ನಿಂತ್ಕ. ಇತ್ಲ ಕಿಟಕಿ ತಂಗ ನಿಂತ್ಕೊಂಡು ಇಲ್ಲೇ ನಿಂತ್ಕ. ಅತ್ಲಾಗ ಹೋಗ್ಬೇಡ. ಅತ್ಲಾಗ ಹೋದ್ರೆ ದಡ ಅಂಬುದು ತಿರ್ಗ. ನಾ ಮಾತಾಡೋದಕ್ಕಿಂತ ಮುಂದಾಗ್ಲೇ ಬಂದಿಲ್ಲ ಅನ್ಸುತ್ತೆ. ಅದಕ್ಕಿಂತ ನಾ ಮಾತಾಡಿದ್ದು ಆದಮೇಲೆ ಬಂದಿರೋದು. ನಾ ಮಾತಾಡಿದ ಮೇಲೆ ಬಂದಿದ್ದೆ ಕೇಳಿಸ್ಕೊಂಡಿದ್ರೆ ಇಡತ್ತಿ ಒಳಗೆ ಬಂದುಬಿಡಾನು. ಯಾರೋ ಬಂದವ್ರು ಯಾರೋ ಇದ್ದಾರೆ ಅಂತ ಬಂದುಬಿಡಾನು. ಏನು ಮಾಡ್ತೀಯ? ನಾವು ಇಲ್ಲಿ ಇರೋದು ಗೊತ್ತಿಲ್ಲ ಅನಿಸುತ್ತೆ ಸಾಮಾನ್ಯ. ನೋಡಕ್ಕ ಎಂಥ ಕೆಲಸ ಮಾಡ್ತಾ ಇದ್ದಾರೆ. ಅಪ್ಪ ಅಮ್ಮ ಟ್ರಂಕ್ನಾಗೆ ದುಡ್ಡು ಹೊಡಿಯೋದಕ್ಕಂತೇಳಿ ಬಂದಿದ್ದಾರೆ. ಅಬ್ಬಾ ಎಂತೆಂಥ ಜನ ಇರ್ತಾರೆ ನೋಡಕ್ಕ. ಏನಂತ ಹೇಳ್ಬೇಕಪ್ಪ ಇಂಥ ಜನಕ್ಕೆ ಅನಿಸುತ್ತೆ ನನಗೆ. ಅತ್ತೆ ಮಾಮನ ಹತ್ರ ನೋಡ್ಕೊಂಬಕ್ಕಾಗಲ್ಲ. ಅವರು ಇಕ್ಕೊಂಡಿರೋ ದುಡ್ಡು ಮಾತ್ರ ಬೇಕು ಅಂತಾಳಲ್ಲ ಈ ಲೇಪಿ. ಅಪ್ಪನ ಅಮ್ಮ ನೋಡ್ಕೊಂಬಕ್ಕೆ ಎಷ್ಟು ಇದು ಮಾಡ್ತಾಳೆ ಗೊತ್ತೇನಕ್ಕ. ಅವಳು ಭಾಳ ಇದು ಮಾಡ್ತಾ ಇದ್ದಾಳೆ. ಅದಕ್ಕೇನೆ ಅಲ್ಲೇ ಇರಲಿ ಅವ್ರ ಅಮ್ಮ. ಅದಕ್ಕೆ ನಾವಿಲ್ಲಿ ಕುತ್ಕೊಂಡ್ರೆ ಅದಕ್ಕೆ ಹೊರಕು ಹಾರಾಡುತ್ತೆ. ಬೀಗ ತೆಗಿಬೇಕು ಜಲ್ದಿ ಅಂತ ನಾನು ಬೀಗ ಹಾಕಿದ್ದೀನಿ. ಬಿಗಿಯಾಗಿರೋ ಬೀಗನೇ ಹಾಕಿದ್ದೀನಿ. ತೆಗಿಲಿ ನೋಡೋಣ ಹೆಂಗೆ ತೆಗಿತಾರೆ. ಬೇರೆ ಬೀಗ ಹಾಕಿದ್ದೀನಿ. ಇವನು ನೋಡಿರು ಹೋಗಂಗೆ ಇಲ್ವಲ್ಲಪ್ಪ. ಇಲ್ಲೇ ಕುಕ್ಕೊಂಡವನೆ. ಬೇರೆ ಬೀಗ ಬೇರೆ ಹಾಕ್ಯವನೆ. ಹೆಂಗೆ ತೆಗ್ಯಾನ ಅದನ್ನ? ಹೋಗಂಗೆ ಇಲ್ಲ. ಯಾಕೋ ಹಸಿಗೆ ಇಲ್ಲೇ ಕುಕ್ಕೊಂಡವನೆ. ಇಪ್ಪ ಇವ್ನು ಹೆಂಗೆ ಕಳ್ಸೋಣ? ಹೆಂಗೆ ಹಸಿಗೆ ಹೋಗು ಅಂತ ಹೇಳೋಣ? ಅಮ್ಮಂಗಾಗೈತೆ ಹೋಗತ್ಲಾಗ ನನಗಂತೂ. ಇಪ್ಪ ದೇವ್ರೆ ಸುಮ್ಮನಿದ್ರು ಇರ್ಬೋದಾಗಿತ್ತು. ಇವತ್ತಾದರೂ ಬರಲಿಲ್ಲ. ಟ್ರಂಕ್ನ ದುಡ್ಡು ತಗೊಬತ್ತೀವಿ ಅಂತ ಹೋದಾರು. ಇಲ್ಲ ಸುಮ್ಮನೆ ಟ್ರಂಕ್ಗೆ ಓದ್ಕೊಂಬಂದಿದ್ರೆ ಆಗಿತ್ತು. 5 ನಿಮಿಷಕ್ಕೆ ತರ್ಬೋದಾಗಿತ್ತು. ಮನೆಯಾಗೆಲ್ಲ ಹುಡುಕ್ತಾ ಕುಕ್ಕೊಂಡವ್ರಿ. ಅಯ್ಯೋ ದೇವ್ರಿ ಎಂಥ ಕೆಲಸ ಮಾಡ್ಕೊಂಡ್ರು ನೋಡಿ ಇವರು. ಅಲ್ಲ ಒಂದೀಟ ನಾನು ಇವರಿಗೆ ಬಾಯಿ ಇಲ್ಲೇ ಅವಳು. ಏನು ಮಾಡೋಣಪ್ಪ ಇವಾಗ? ನಮ್ಮ ಹುಡುಗರು ಒಳಗಿದ್ದಾವೆ. ಇವನು ಇಲ್ಲೇ ಕುಕ್ಕೊಂಡವನು. ಏನೇ ಅಂದರು ಉಟ್ಗುಣ ಸುಟ್ಟರು ಹೋಗಲ್ಲ ಕಣೋ. ಅದು ಬಿಡು, ಬದಲಾಗಿರ್ತಾರೆ, ಚೆನ್ನಾಗಿರ್ತಾರೆ ಅಂತ ನಾವು ತಿಳ್ಕೊಂತೀವಿ. ಆದರೆ ಜನ ನಮಗೆ ಕೇಳಿ ಬಯಸ್ತಾರೆ. ಯಾರನ್ನೂ ನಂಬೋದಲ್ಲ ರಾಮು, ಯಾರನ್ನೂ ನಂಬೋದಲ್ಲ ಇವಾಗಿನ ಕಾಲದಲ್ಲಿ. ಏನಪ್ಪ ಯಾಕೆ ಇಲ್ಲಿ ಕುತ್ಕೊಂಡಿದೀಯಾ ಅಂದರೆ ನಾನು ಮನೆ ಬಾಗ್ಲಾಗ ನಾನು ಕೂತ್ಕೊಂಡಿದ್ದೀನಿ. ಯಾಕೆ? ಇಲ್ಲ ಸುಮ್ಮನೆ ಕೇಳ್ದೆ ಅಷ್ಟೇ. ಯಾಕಂಬೂಮಿ ನೀನು ಇಲ್ಲಿದೆಯಾ? ನನ್ನ ಮನೆ ನಾನು ಇಲ್ಲಿದ್ದೀನಿ. ನನ್ನ ತಮ್ಮನ ಮಂತಕ್ಕೆ ಬಂದಿದ್ದೀನಿ. ನಾನು ನನ್ನ ತಮ್ಮಗೆ ನನ್ನ ಮನೆ ಕೊಟ್ಟಿದ್ದೀನಿ. ಅದಕ್ಕೆ ನಮ್ಮ ಮಂತಕ್ಕೆ ನಾವು ಕೂತ್ಕೊಂಡಿದ್ದೀವಿ. ಯಾಕಕ್ಕ ಹಿಂಗೆ ಕೇಳ್ತೀಯ? ಏನು ನಿನ್ನ ಮನೆ ಬಾಗಿಲಿಗೆ ಏನೋ ಬಂದವ್ರೆ? ನಿನ್ನ ಮಗಳ ಮನೆ ಬಾಗಿಲಿಗೋ ನಿನ್ನ ಮನೆ ಬಾಗಿಲಿಗೋ ಏನೋ ಬಂದವ್ರಮ್ಮಂಗೆ ಕೇಳ್ತಾ ಇದೆಯಾ? ನಮ್ಮ ಮನೆ ಬಾಗಿಲಿಗೆ ನಾವು ಕೂತ್ಕೊಂಡಿದ್ದೀವಿ, ನಿಂತ್ಕೊಂಡಿದ್ದೀವಿ, ಮಾತಾಡ್ತೀವಿ ನಮ್ಮ ಪಾಡಿಗೆ ನಾವು. ಯಾಕೆ ಹಿಂಗೆ ಕೇಳ್ತಾ ಇದೆಯಲ್ಲ?
ಅಲ್ಲ ಹಂಗೇನಿಲ್ಲ ಸುಮ್ಮನೆ ಕೇಳ್ದೆ ಅಷ್ಟೇ. ಅದೇ ಯಾಕೆ ಇಲ್ಲಿ ಕುತ್ಕೊಂಡಿದ್ರ ಕೆಲ್ಸಕ್ಕೆ ಹೋಗ್ತಿರಲ್ಲ ಅದಕ್ಕೇನೆ ಕೇಳ್ದೆ ಅಷ್ಟೇ. ಕೆಲ್ಸಕ್ಕೆ ಹೋಗಲ್ವೇ ಕೆಲಸಕ್ಕೆ ಅಂತೇಳಿ ಕೇಳ್ತಾ ಇರೋದು. ನಿಮ್ಗೇನು ಹೇಳ್ಬೇಕು ಅದನ್ನೆಲ್ಲ? ನಾವು ಕೆಲ್ಸಕ್ಕೆ ಹೋಗೋದು ಬಿಡೋದು ಅದೆಲ್ಲ ನಿಮಗೆ ಹೇಳೋ ಅಂಥದ್ದೇನಿಲ್ಲ. ನಮ್ದು ಏನೈತೆ ನಾವು ನೋಡ್ಕೊಂಡು ನಮಗೇನು ಕೆಲಸ ಮಾಡಬೇಕು, ನಮ್ಮ ಕೆಲಸ ಯಾವುದು, ನಾವು ಎಲ್ಲಿ ಕೂತ್ಕೋಬೇಕು ನಿಂತ್ಕೋಬೇಕು ಎಲ್ಲ ನಮಗೆ ಗೊತ್ತೈತೆ. ನೀವು ಯಾಕೆ ನಮ್ಮನ್ನು ಹಿಂಗೆ ಕೇಳ್ತಾ ಇದ್ದೀರಾ, ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀರಾ ಅಂತ? ಅಲ್ಲ ಕಣಪ್ಪ, ಯಾವತ್ತೂ ನೀನು ಇಲ್ಲಿ ಕುತ್ಕೊಂತಿರ್ಲಿಲ್ಲ, ಅಲ್ಲೇ ಇವಾಗ ನಡುವೆ ಎಲ್ಲ ಅಲ್ಲೇ ಇದ್ದಲ್ಲ, ಅದಕ್ಕೆ ಬಂದಿರಲಿಲ್ವಲ್ಲ ಈ ಮಂತಕ್ಕೆ, ಅದಕ್ಕೆ ಕೇಳ್ದೆ. ಹಂಗೇನಿಲ್ಲ, ಸುಮ್ಮನೆ ಕೇಳ್ದೆ ಅಷ್ಟೇನೆ. ಯಾಕಪ್ಪ ಹಿಂಗೆ ಕುತ್ಕೊಂಡಿದ್ಯಾ ಅಂತ. ನಮ್ಮಯ್ಯಪ್ಪ ಹಂಗೆ ಕಣಪ್ಪ ಒಂದಿಟ್ಟು ಒಳ್ಳೆನಲ್ಲ ನಮ್ಮಯ್ಯಪ್ಪ. ನನಗೆ ಅಳಿಯ ಅಂಬೋದು ಮಾತಾಡಿಸ್ಬೇಕು ಅಂಬೋದು ಬೋಲ ಆಸೆ ಐತೆ. ಏನು ಮಾಡ್ತೀಯ, ನನಗೆ ನಮ್ಮಯ್ಯಪ್ಪನ ಬೈತಾನಲ್ಲ ಅದಕ್ಕೆ ಸುಮ್ಮನೆ ಇದ್ದೀನಿ. ನಿಜವಾಗ್ಲು ಕಣಪ್ಪ, ನನಗೆ ಬೋಲ ಆಸೆ ನಿನ್ನ ಮೇಲೆ ನನಗೆ ಮಾತಾಡಿಸ್ಬೇಕು ನನ್ನ ಅಳಿಯ ಅಂಬೋದು ಬೋಲ ಆಸೆ ಆಗೈತಿ. ಬಿಡತ್ತ ನಮ್ಮ ಹುಡುಗಿ ಹಂಗೆ ಒಳ್ಳೆಯವ್ರನ್ನೇ ಮದುವೆ ಆದ್ಲು ಅಂಬೋದೈತೆ ಕಣಪ್ಪ. ಅದಕ್ಕೆ ನಾನು ಮಾತಾಡೋಣ ಅಂತೇಳಿ ಅದಕ್ಕೆ ಯಾಕಪ್ಪ ಇಲ್ಲಿ ಕುತ್ಕೊಂಡಿದ್ಯಾ ಅಂದೆ. ಯಾವ ಆಸೆನೋ ಏನೋ, ಯಾರಿಗೆ ಆಸೆ ಇದ್ದರೆ ಏನಂತೆ, ಆಸೆ ಇದ್ದ ಇಟ್ಕೆನೆ ಎಲ್ಲ ಆಗ್ಬಿಡೋದಿಲ್ಲ. ನಿಮಗೆ ಆಸೆ ಐತೆ ಅಂತೇಳಿ ನಮಗೆ ಕೆಲಸ ಎಲ್ಲ ಮಾಡ್ಕೋಬೇಕು, ಎಲ್ಲ ಪ್ರತಿಯೊಂದು ಮಾಡ್ತಾ ಇರ್ಬೇಕು ನಾವು. ನಿಮಗೆ ಆಸೆ ಐತೆ ಅಂತೇಳಿ ನಮ್ಮ ಸುಮ್ಮನೆ ಕುತ್ಕೊಂಡ್ರೆ ನಮಗೆ ಬರೋ ಭಾಗ್ಯವೇನಿಲ್ಲ. ನಾವು ಕೆಲಸ ಮಾಡ್ತಾ ಇರಬೇಕು, ತಿಂತಿರಬೇಕು. ಯಾರು ಮಾತಾಡ್ಸಿದ್ರೆ ಏನಂತೆ, ಯಾರು ಬಿಟ್ಟರೆ ಏನಂತೆ. ಯಾರು ಮಾತಾಡಿಸ್ಲಿಲ್ಲ ಅಂದರೆ ಏನಾಗಲ್ಲ, ಯಾರು ಏನಕ್ಕೋ ನಮ್ಮನ್ನು ಕರೀಲಿಲ್ಲ ಅಂದರೂ ಏನಾಗಲ್ಲ, ನಮ್ಗೆ ಯಾರಿಗೂ ಏನಕ್ಕೂ ಹೋಗಲಿಲ್ಲ ಅಂದರೆ ಏನಾಗಲ್ಲ. ನಾನು ಅಳಿಯ ಅಂತ ಕರೀಲಿಲ್ಲ ಅಂದರೂ ಏನಾಗಲ್ಲ. ಅಳಿಯ ಅಲ್ಲ ಅಂತಾರಲ್ಲ, ಅಳಿಯನು ಅಲ್ಲ ಅಂತ ಕರೆದ್ರೂ ಏನಾಗಲ್ಲ ನನಗೆ. ಇಲ್ಲ ಕಣಪ್ಪ, ನಮಗೇನು ಹಂಗಿಲ್ಲ. ಅವಳಿಯ ಕರಿಬೇಕು ಅಂಬೋದೇ ಬೋಲ ಆಸೆ ನಮಗೆ. ಕರಿಬೇಕು, ನಾವು ಅವರು ಸೆನಕ್ಕಿರಬೇಕು ಅಂಬೋದೇ ಆಸೆ. ನಿಮ್ಮ ಮನೆಗಳವರು ನಾವು ಎಲ್ಲರೂ ನಮ್ಮ ರಂಜಮ್ಮ ಎಲ್ಲರೂ ಚೆನ್ನಾಗಿರ್ಬೇಕು ಅಂಬೋದೇ ನಮ್ಗೆ ಆಸೆ. ಹಂಗೆ ಇಲ್ಲಿ ಬಂದಿದ್ದೀವಿ ರಂಜಿ ಮನೆ ಮಾತಾಡಿಸ್ತಿರ್ಲಿಲ್ಲ, ಇಬ್ಬರು ಮಕ್ಕಳು ಮಾತಾಡಿಸ್ತೀವಿ. ಅವಳು ನಮ್ಮ ಲೇಪಿ ಹಂಗೆ ಒಂದಿಟ್ಟು ಸಿಟ್ನಾಳು. ಯಾರು ಸಿಟ್ನಾರೋ ಏನೋ, ನಮ್ಮ ಹತ್ರ ನೀವು ಮಾತಾಡಲೇಬೇಡ್ರಿ. ಹೋಗಲ್ವೇ ನೀವಿನ್ನು? ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀರಾ? ಆಗಳಿಗೆ ಮುಂದೆ ಒಳ್ಳೆ ಚೆನ್ನಾಗಿತ್ತು ಕಣ. ಯಾಕೆ ಹೋಗಲ್ವೇ ಇಲ್ಲಿ ಕೂತ್ಕೊಂಡಿದ್ದೀರಾ ಅಂದರೆ ನಮ್ಮ ಮನೆ ತಗ ನಾವು ಕೂತ್ಕೊಂಡಿದ್ದೀವಿ. ಯಾಕೆ ಕೂತ್ಕೋಬಾರ್ದೆ? ಹೇಳಮ್ಮ. ಅವ್ರ ಮನೆ ತಗ ಅವ್ನು ಕೂತ್ಕೊಂಡವನೆ, ಬಾಡಿಗೆ ಕೊಡ್ತಾನೆ ಮನೇನ ಅಂದಮೇಲೆ ಅದಕ್ಕೆ ಅವನು ಅಲ್ಲಿ ಕೂತ್ಕೊಂಡವನು, ಅವ್ನ ಮನೆ ತಗವನು. ನಿಮ್ಮಂತಾಗ ನೀನು ಯಾಕೆ ಇದೆಯಾ, ಇಲ್ಲಿ ಯಾಕಿದೆಯಾ, ನಿಮ್ಮ ಮಗಳ ಮನೆಗೆ ಅಂತ ನಾನು ಕೇಳಿದ್ರೆ ನೀನು ಹೇಳ್ತೀಯ ನನ್ನ ಮಗಳ ಮನೆ 5ನೇ ಅಂತೀಯ. ಅವನು ಹಂಗೆ ನಮ್ಮ ಮನೆ ನಾನು 5ನೇ ಅಂತಾನೆ. ನೀನೇನ ಕೇಳಿದ್ರೆ ಹೇಳ್ತೀಯೇನು? ಅಲ್ಲ ಹಂಗಲ್ಲ. ಇಲ್ಲ ಸುಮ್ಮನೆ ಕೇಳಿದೆ ಬಿಡತ್ತೆ. ಯಾಕೆ ಎದ್ದೋಗಂಗೆ ಇಲ್ಲ. ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ ಅಂದರೆ ಹಂಗೆ ನೀರು ರೇಗ್ತಾನೆ. ಯಾಕೆ ಕೂತ್ಕೊಂಡಿದ್ಯಾ ನೀನು ಹಂಗೆ ಹಿಂಗೆ ಅಂತ ಕೇಳಿದ್ರೆ ನನ್ನ ಮನೆ ನಾನು ಕೂತ್ಕೊಂಡಿದ್ನಿ ಅಂತಾನೆ. ಬೀಗ ಬೇರೆ ಬ್ಯಾರದ ಹಾಕ್ಯವನೆ. ಯಪ್ಪ ಒಳಗೆ ಹೋಗ್ಯವೆ ಬಿಡ್ಕೊಂತಾವೋ ಏನೋ. ಈಗ ಏನಾನ ಇವನಿಗೆ ಗೊತ್ತಾತೋ ಏನೋ. ಆವಾಗಲೇ ಬಿಡ್ಕೊಂತಿದ್ವು, ನಾನು ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂತಿದ್ದೆ. ಎಲ್ಲ ಅವನು ಅವ್ರು ಅದ್ರಾಗಿರೋದು ಏನಾನ ಗೊತ್ತಾತೋ ಏನೋ, ಅದಕ್ಕೆ ಕಾತ್ಕೊಂಡು ಕೂತ್ಕೊಂಡಿರ್ಬೇಕೇನೋ ನನ್ನ ಮಗ. ಬೋಲು ಮಜ್ಗಾರ ನನ್ನ ಮಗ ಇಲ್ಲಿ ಕಾತ್ಕೊಂಡು ಕೂತ್ಕೊಂಡವ್ನಿ. ನೋಡೋರು ಒಳಗಿರೋದಕ್ಕೆ ನೀವು ಆಂಟಿ ಎಷ್ಟು ಸತಿ ಬಂದು ಕೇಳ್ತಾ ಐತೆ, ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ ಅಂತ. ಸ್ವಲ್ಪ ಹೊತ್ತು ಕೂಕ ಇಲ್ಲಿ ದಿನ ಅಲ್ಲೇ ಇರಬೇಕು, ಗೊತ್ತಾಗುತ್ತೆ ಅಂಥವ್ರೆಲ್ಲ 4 ಗೋಡೆ ಮಧ್ಯೆ ಇರಬೇಕು. ಹಂಗಾದ್ರೆ ಮತ್ತೆ ಇಲ್ಲೇ ಕುತ್ಕೊಂತೀನಿ ಭೂಮಿ ಅಕ್ಕ, ಇಲ್ಲಿಗೆ ಊಟ ತಾಂಬ. ಹೋಗೋದಿಲ್ಲ, ಎಲ್ಲೂ ಹೋಗೋದಿಲ್ಲ, ಇರಲಿ ಒಳಗೇನೆ ಅಂತವ್ರೆಲ್ಲ. ಒಳಗಿದ್ರೇ ಬುದ್ಧಿ ಬರೋದು ಅಲ್ಲ. ಎಷ್ಟು ಮಟ್ಟಿಗೆ ಇರಬೇಡ. ಒಂದು ದಿವಸ ನೋಡ್ಕೊಂಬಿಲ್ಲ ಏನಿಲ್ಲ, ಅವ್ರು ದುಡ್ಡು ಹೊತ್ಕೊಂಬರಕ್ಕೆ ಹೋಗ್ಯವ್ರಲ್ಲ, ಏನು ತಗೊಂಬರಕ್ಕೆ ಹೋಗಿದ್ರು ಅಂತ ಕೇಳ್ತೀನಿ. ಗೊತ್ತಾಗುತ್ತೆ. ಲೇಪಿನೂ ರಂಜಿ ಒಳಗಿರೋದಕ್ಕೆ ರಾಮು ಬೀಗ ಹಾಕಿ ಮನೆ ಬಾಗ್ಲಾಗೆ ಕಾತ್ಕೊಂಡು ಕೂತ್ಕೊಂಡವ್ನಿ. ಎಲ್ಲೋ ಆಚೆಗೀಚೆಗೆ ಹೋಗಿಲ್ಲ. ಅವ್ರ ಅಮ್ಮ ಅಂತೂ ಪರದಾಡ್ತೈತೆ. ನೀವು ಯಾವಾಗಿದ್ದು ಆಚೆಗೆ ಹೋಗ್ತಾನೋ ನಮ್ಮ ಹುಡುಗರಿಗೆ ಬೀಗ ತೆಗಿತೀನಿ, ಈ ಕಡೆ ಕರ್ಕೊಂತೀನಿ ಅಂತ. ಒಳಗಿರೋ ವಿಷಯ ರಾಮಗಾರೆ ಗೊತ್ತಾಗೈತೆ ಆಲ್ರೆಡಿ. ಗೊತ್ತಿಲ್ಲ ಅಂತ ಅಂದ್ಕೊಂಡವ್ರು ಇವರು. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.